ದೊಡ್ಡದಾಗಿ ಆಲೋಚನೆ ಮಾಡಬೇಕು. ನೋ, ಯು ಡೋಂಟ್ ಹ್ಯಾವ್ ಟು ಡೂ ಡಿಫರೆಂಟ್ ಥಿಂಗ್ಸ್, ಯು ಜಸ್ಟ್ ಡೂ ದ ಥಿಂಗ್ಸ್ ಡಿಫರೆಂಟ್ಲಿ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, these 10 months can change your life ಅಂದ್ರೆ ಅದು ಖಂಡಿತ ತಪ್ಪಾಗೋದಿಲ್ಲ. ನಾವೇನ್ ಮಾಡಬೇಕು, ಹೇಗ್ ಮಾಡಬೇಕು, ಸಣ್ಣ ಸಣ್ಣ ಹೆಜ್ಜೆಗಳಿಂದ ಏನ್ ದೊಡ್ಡದಾಗಲ್ಲಪ್ಪ. ಜಗತ್ತು ನಿಮ್ಮನ್ನ ಪದೇ 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 ತುಳಿಯಕ್ಕೆ ನೋಡ್ಬೋದು. ಜೀವನದಲ್ಲಿ ಏನು ಅಚೀವ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. 100% ಕಮಿಟ್ಮೆಂಟ್ ರಿಕ್ವೈರ್ಡ್. ಸ್ಟಾರ್ಟ್ ಟುಡೇ, ಸ್ಟೇ ಕನ್ಸಿಸ್ಟೆಂಟ್, ಬಿಲೀವ್ ಇನ್ ಯೋರ್ಸೆಲ್ಫ್. ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ, ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಸೇರಿರ್ತಕ್ಕಂಥದ್ದು ನಮ್ಮ ದ್ವಿತೀಯ PUCಯ ಲಾಂಗ್ ಜರ್ನಿ ಏನಿದೆ 26-27 ಬ್ಯಾಚಿಗೆ, ಅದರ ಸ್ಟ್ರಾಟಜಿಯನ್ನ ಡಿಸ್ಕಷನ್ ಮಾಡಲಿಕ್ಕೆ. ಏನು 10 ತಿಂಗಳುಗಳ ಕಾಲ ಈ ಒಂದು ಲಾಂಗ್ ಜರ್ನಿ. ಸೆಕೆಂಡ್ PUCಯಲ್ಲಿ ರ್ಯಾಂಕ್ ಬರುವಂಥದ್ದು ಹೇಗೆ, ಸೆಕೆಂಡ್ PUCಯ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಇಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಕಂಪ್ಯೂಟರ್ ಸೈನ್ಸ್ ಅನ್ನ ಹೇಗೆ ಕ್ರ್ಯಾಕ್ ಮಾಡೋದು, ಇದರ ಬಗ್ಗೆ ನಾವು ಇವತ್ತಿನ ಸೆಷನ್ ನಲ್ಲಿ ಮಾತಾಡೋಣ. ಇವತ್ತಿನ ಸೆಷನ್ನಿನಿಂದ ನೀವೆಲ್ಲರೂ ಕೂಡ ರ್ಯಾಂಕ್ ಅನ್ನ ಪಡೆದುಕೊಂಡು 10 ತಿಂಗಳ ಸ್ಟ್ರಾಟಜಿಯನ್ನ ಪರ್ಫೆಕ್ಟ್ ಆಗಿ ಕಲಿತ್ಕೊಂಡು ಹೋಗ್ಬೇಕು. ಬನ್ನಿ ಮಕ್ಕಳೇ, ಹಾಗಾದ್ರೆ ಮೊದಲನೆಯದಾಗಿ ನೋಡೋಣ ರೋಡ್ ಮ್ಯಾಪ್ ಟು ಸ್ಕೋರ್ ಅ ರ್ಯಾಂಕ್ ಇನ್ PU2 ಬೋರ್ಡ್ ಎಕ್ಸಾಮ್ಸ್. ಮೊದಲನೆಯದಾಗಿ ನಾನು ಡಿಸ್ಕಸ್ ಮಾಡಬೇಕಾಗಿರುವಂತದ್ದೇ ದ ರ್ಯಾಂಕ್ ಸ್ಟ್ರಾಟಜಿ. ಹೇಗೆ ಸೆಕೆಂಡ್ PUCಯಲ್ಲಿ ರ್ಯಾಂಕ್ ಬರುವಂತದ್ದು, ಇದಕ್ಕೆ ಸ್ಟ್ರಾಟಜಿಯನ್ನ ಡಿಸ್ಕಷನ್ ಮಾಡಲಿಕ್ಕೆ ಮುಂಚೆ ನಿಮಗೆ ರ್ಯಾಂಕ್ ತರುವ ಹಾಗೆ ನಾವು ನಮ್ಮ ಸಪೋರ್ಟ್ ಸಿಸ್ಟಮ್ ಅನ್ನ ಗಟ್ಟಿ ಮಾಡಿದ್ದೇವೆ. ಇದೇ ನಮ್ಮ 26-27 ಬ್ಯಾಚ್ಗೆ ಸಾಧಕ ಪ್ರೋ ಕೋರ್ಸ್ ಅನ್ನ ನಮ್ಮ PUC ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನೆಲ್ ನಿಂದ ನಾವು ತಂದಿದ್ದೇವೆ. ಅದಕ್ಕೆ ಎನ್ರೋಲ್ ಮಾಡಿಕೊಳ್ಳಲು ಕೆಳಗೆ ಕಾಣಿಸ್ತಾ ಇರುವಂತಹ ವಾಟ್ಸ್ಆಪ್ ನಂಬರಿಗೆ DM ಅನ್ನ ಕಳಿಸಿಕೊಡಿ. ಹಾಗಾದ್ರೆ ಮೊದಲನೆಯದಾಗಿ ರ್ಯಾಂಕರ್ಗಳು ಮಾಡುವಂತಹ ಸ್ಟ್ರಾಟಜಿ ಏನು? ಮೊದಲನೆಯದೇ ಕ್ಲಾರಿಟಿ ಗ್ರೇಟರ್ ದ್ಯಾನ್ ಮಗ್ಗಿಂಗ್. ಯಾವುದೇ ಟಾಪಿಕ್ಗಳನ್ನು ಓದಬೇಕಾದ್ರೆ ಕ್ಲಾರಿಟಿ ಇರಲಿ, ಬೈ ಹಾರ್ಟ್ ಮಾಡುವಂಥದ್ದು ಬೇಡ. ಎರಡನೆಯದು ನೋಡೋದಾದ್ರೆ ರೈಟಿಂಗ್ ಪ್ರಾಕ್ಟಿಸ್ ಇಸ್ ಈಕ್ವಲ್ ಟು ಮಾರ್ಕ್ಸ್. ಯಾವುದೇ ಒಬ್ಬ ರ್ಯಾಂಕರ್ ಮಾರ್ಕ್ಸ್ ತೆಗೆಯುವಂಥದ್ದೇ, ರ್ಯಾಂಕ್ ಬರುವಂಥದ್ದೇ ತನ್ನ ರೈಟಿಂಗ್ ಪ್ರಾಕ್ಟಿಸ್ನಿಂದ. ಇವತ್ತಿನ ಟೆಕ್ನಾಲಜಿಯ ಯುಗದಲ್ಲಿ ಯಾಕೆ ಸರ್ ರೈಟಿಂಗ್ ಪ್ರಾಕ್ಟಿಸ್ ಮಾಡಬೇಕು ಅಂತ ನೀವು ನನ್ನನ್ನು ಕೇಳ್ಬೋದು. ಮುಂದಿನ ಕಾಲಗಳಲ್ಲಿ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಬೇಕು ಅಂದ್ರೂ ರೈಟಿಂಗ್ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ರೈಟಿಂಗ್ ಚೆನ್ನಾಗಿದ್ರೆ ಮಾರ್ಕ್ಸ್ ತೆಗೆಯುವಂಥದ್ದು ಕೂಡ ಸುಲಭವಾಗುತ್ತೆ. ಮೂರನೆಯ ಸ್ಟ್ರಾಟಜಿಯೇ ಕನ್ಸಿಸ್ಟೆನ್ಸಿ ಬೀಟ್ಸ್ ಮೋಟಿವೇಶನ್. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಮೋಟಿವೇಶನ್ ಇಸ್ ಟೆಂಪರವರಿ ಬಟ್ ಡಿಸಿಪ್ಲಿನ್ ಇಸ್ ಪರ್ಮನೆಂಟ್ ಅಂತ. ಎಲ್ಲಿ ಡಿಸಿಪ್ಲಿನ್ ಇರುತ್ತೆ ಅಲ್ಲಿ ಕನ್ಸಿಸ್ಟೆನ್ಸಿ ಇರುತ್ತೆ. ಎಲ್ಲಿ ಕನ್ಸಿಸ್ಟೆಂಟ್ ಆಗಿ ಜನ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ ಅವರಿಗೆ ಖಂಡಿತ ರ್ಯಾಂಕ್ ತೆಗೆಯುವಂಥದ್ದು ಬಹಳ ಬಹಳ ಸುಲಭವಾಗುತ್ತೆ. ಇದು ಜೀವನದ ಒಂದು ಸತ್ಯ ಕೂಡ. ನೆಕ್ಸ್ಟ್ ನೋಡೋದಾದ್ರೆ ಸ್ಟ್ರೆಸ್ ಇಸ್ ನಾರ್ಮಲ್, ಕನ್ಸಿಸ್ಟೆನ್ಸಿ ರೆಡ್ಯೂಸಸ್ ಆಂಗ್ಸೈಟಿ. ವಿರಾಟ್ ಕೊಹ್ಲಿಗೆ ಸ್ಟ್ರೆಸ್ ಇಲ್ವಾ? ಮಹೇಂದ್ರ ಸಿಂಗ್ ಧೋನಿಗೆ ಸ್ಟ್ರೆಸ್ ಇಲ್ವಾ? ರೋಹಿತ್ ಶರ್ಮಾಗೆ ಸ್ಟ್ರೆಸ್ ಇಲ್ವಾ? ಅಥವಾ ಅಣ್ಣ ಅವರು ಪುನೀತ್ ರಾಜ್ಕುಮಾರ್ ಅವರು ಫಿಲಂ ಮಾಡ್ತಾ ಇರಬೇಕಾದ್ರೆ ಅವ್ರಿಗೆ ಸ್ಟ್ರೆಸ್ ಇರಲಿಲ್ವಾ? ಎಲ್ಲರಿಗೂ ಸ್ಟ್ರೆಸ್ ಅನ್ನುವಂಥದ್ದು ನಾರ್ಮಲ್. ನಾವೆಲ್ಲರೂ ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯರು. ಸ್ಟ್ರೆಸ್ ಇದ್ದೇ ಇರುತ್ತೆ. ಆದ್ರೆ ನಾವು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡೋದ್ರಿಂದ ಆ ಸ್ಟ್ರೆಸ್ ರೆಡ್ಯೂಸ್ ಆಗುತ್ತೆ. ನಮ್ಮಲ್ಲಿರುವಂತಹ ಆಂಗ್ಸೈಟಿ ಕೂಡ ಕಡಿಮೆಯಾಗ್ತಾ ಬರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಡೋಂಟ್ ಕಂಪೇರ್ ವಿತ್ ಅದರ್ಸ್, ಫಾಲೋ ಯೋರ್ ಓನ್ ಪ್ಲಾನ್. ಅವನ್ ಯಾರೋ ಹೇಳ್ದ ಸಾಧಕ ಪ್ರೋನ, ಆಪಲ್ ನಡೆಯುತ್ತೋ ಸೇರ್ಕೊಳ್ಬೇಡ್ವೋ, ಇನ್ಯಾರೋ ಹೇಳ್ದ ಯೂಟ್ಯೂಬ್ ಚಾನಲ್, ಏನ್ ಕಲಿಯಕ್ಕಾಗತ್ತೋ, ಬಂದ್ರೋ ಟ್ಯೂಷನ್ಗೆ ಹೋಗಿ ಮಜಾ ಮಾಡೋಣ, ಬಾರೋ ಫಿಸಿಕಲ್ ಟ್ಯೂಷನ್ಗಳಿಗೆ ಹೋಗಿ 60,000 70,000 ಕೊಟ್ಬಿಟ್ಟು ಕಲ್ತ್ಕೊಳ್ಳೋಣ, ಅಪ್ಪ ತಾನೇ ದುಡ್ಡು ಕಟ್ತಾರೆ.
ಎಲ್ಲ ಮನುಷ್ಯರು ದಾರಿ ತಪ್ಪೋದೇ ಇಲ್ಲಿ. ನಾವು ನಮ್ಮ ತಲೆಯನ್ನ ಓಡಿಸ್ಬೇಕು, ನಮ್ಮದೇ ಆದ ಪಾತನ್ನ ಕಾರ್ವ್ ಮಾಡ್ಕೊಳ್ಬೇಕು, ನಮ್ಮದೇ ಆದ ದಾರಿಯಲ್ಲಿ ನಾವು ನಡಿಬೇಕು, ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಬೇಕು, ಕರ್ನಾಟಕಕ್ಕೆ ಒಳ್ಳೆ ಹೆಸರು ತರುವತ್ತ ಗುರಿಯನ್ನಿಟ್ಕೊಂಡು ಸಾಗಬೇಕು. ಎಲ್ಲ ಜನರಿಗೂ ಅವರದ್ದೇ ಆದ ಪ್ಲಾನ್ ಇರುತ್ತೆ, ಆದರೆ ಬೇರೆಯವರ ಪ್ಲಾನ್ ಅನ್ನ ನಂಬದ ಹಾಗೆ ನನ್ನ ಮೇಲೆ ಟ್ರಸ್ಟ್ ಯೋರ್ ಸೆಲ್ಫ್ ಅಂತ ಅಂದ್ಕೊಂಡು ನಮಗೆ ನಾವೇ ಭರವಸೆಯನ್ನ ತುಂಬಿಕೊಂಡು ನಮ್ಮ ದಾರಿಯನ್ನ ನಾವೇ ಕಾರ್ವ್ ಮಾಡ್ಕೊಳ್ಬೇಕಾಗತ್ತೆ. ಸಾಧಕ ಪ್ರೋ ನಿಮಗೆ ಖಂಡಿತ ಇದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋ ಭರವಸೆ ನನ್ನಲ್ಲಿದೆ. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ಸಬ್ಜೆಕ್ಟ್ಸ್ ಪ್ರಯಾರಿಟಿ. ಯಾವ ಸಬ್ಜೆಕ್ಟಿಗೆ ಯಾವ ಪ್ರಯಾರಿಟಿಯನ್ನ ಕೊಟ್ಟು ಹೇಗೆ ಓದ್ಕೊಳ್ಬೇಕು, ಅದರ ಮೇನ್ ಎಸೆನ್ಸ್ ಏನು? ಮೊದಲನೆಯದಾಗಿ ಅಕೌಂಟೆನ್ಸಿ. ಇಟ್ ಇಸ್ ದ ನಂಬರ್ 1 ಸ್ಕೋರಿಂಗ್ ಸಬ್ಜೆಕ್ಟ್. ಸುಲಭವಾದಂಥ ಪ್ರಾಬ್ಲಮ್ಗಳು, ಅಡ್ಜಸ್ಟ್ಮೆಂಟ್ ಅರ್ಥ ಮಾಡ್ಕೊಂಬಿಟ್ರೆ ಯಾವ ಪ್ರಾಬ್ಲಮ್ ಆದರೂ ಸಾಲ್ವ್ ಮಾಡ್ಬೋದು. ಸುಲಭವಾದಂಥ ಟಾಪಿಕ್ಗಳು, ಪ್ರಾಬ್ಲಮ್ ಹೆವಿ ಸಬ್ಜೆಕ್ಟ್, ಅದೇ ರೀತಿಯಲ್ಲಿ ಸ್ಕೋರಿಂಗ್ ಸಬ್ಜೆಕ್ಟ್ ಕೂಡ. ಎರಡನೆಯದಾಗಿ ನೋಡೋದಾದ್ರೆ ಬಿಸ್ನೆಸ್ ಸ್ಟಡೀಸ್. ತುಂಬಾ ಮಕ್ಕಳು ಎಡುವಂಥದ್ದೇ ಈ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ. ಬಿಸ್ನೆಸ್ ಸ್ಟಡೀಸ್ ಥಿಯರಿ ಸಬ್ಜೆಕ್ಟು ಓದಕ್ ಸಾಧ್ಯನೇ ಇಲ್ಲ. ಎಷ್ಟು ಕಷ್ಟ ಬಿಸ್ನೆಸ್ ಸ್ಟಡೀಸ್ ಓದೋದು? ಖಂಡಿತ ಇಲ್ಲ. ಬಿಸ್ನೆಸ್ ಸ್ಟಡೀಸ್ ಅಷ್ಟು ಸುಲಭವಾದಂಥ ಸಬ್ಜೆಕ್ಟು ಬೇರೆ ಯಾವುದೂ ಇಲ್ಲ ಅಂದ್ರೆ ಖಂಡಿತ ಅದು ಉತ್ಪ್ರೇಕ್ಷೆ ಅಲ್ಲ, ಎಕ್ಸಾಜುರೇಷನ್ ಅಲ್ಲ. ಆ ಕೀವರ್ಡ್ಸು, ಟಾಪಿಕ್ಸ್ಗಳನ್ನ ಚೆನ್ನಾಗಿ ಕಲ್ತ್ಕೊಳ್ಬೇಕಾಗತ್ತೆ. ಮೂರನೆಯದು ನೋಡೋದಾದ್ರೆ ಎಕನಾಮಿಕ್ಸ್ ಕಾನ್ಸೆಪ್ಟ್ಸ್ ಪ್ಲಸ್ ಡಯಾಗ್ರಾಮ್ಸ್. ಎಕನಾಮಿಕ್ಸ್ ಅಲ್ಲಿ ನೀವು ಮೇನ್ ಆಗಿ ಕಲಿಬೇಕಾಗಿರುವಂತದ್ದೇ ಆ ಕಾನ್ಸೆಪ್ಟ್ಗಳು, ಆ ಟಾಪಿಕ್ಗಳು ಏನ್ ಹೇಳ್ತಾ ಇದೆ, ಅದರ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ಏನು, ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ಡಯಾಗ್ರಾಮ್ಗಳನ್ನ ಹೇಗೆ ಡ್ರಾಫ್ಟ್ ಮಾಡಬೇಕು, X1 X2ನೇ ತಗೊಳ್ಬೇಕಾ, ನಮಗೆ ಒಂದು ನಂಬರ್ಗಳನ್ನ ಹಾಕೊಂಡು 1 2 3 4 ಅಲ್ಲಿ ಮಾಡ್ಬೋದಾ, ಈ ಲಾಜಿಕ್ಗಳನ್ನೆಲ್ಲ ಅಪ್ಲೈ ಮಾಡಿ ಓದ್ಬಿಟ್ರೆ ಎಕನಾಮಿಕ್ಸ್ ಇಸ್ ಅ ವೆರಿ ವೆರಿ ಹೈ ಸ್ಕೋರಿಂಗ್ ಸಬ್ಜೆಕ್ಟ್. ನೆಕ್ಸ್ಟ್ ನೋಡೋದಾದ್ರೆ ನಮ್ಮ ಸ್ಟ್ಯಾಟಿಸ್ಟಿಕ್ಸ್. ಇಟ್ ಇಸ್ ಕಂಪ್ಲೀಟ್ಲಿ ಫಾರ್ಮುಲಾ ಬೇಸ್ಡ್. ಆ ಫಾರ್ಮುಲಾಗಳು ನಮಗೆ ಪರ್ಫೆಕ್ಟ್ ಆಗಿ ಗೊತ್ತಿದ್ಬಿಟ್ಟಿದ್ರೆ ಆ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್, ಇಂಡೆಕ್ಸ್ ನಂಬರ್ಸ್, ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ಸ್, ಈ ಮೂರೇ ಚಾಪ್ಟರ್ ಇಂದ ಹೆಚ್ಚು ಕಮ್ಮಿ 80 ಮಾರ್ಕ್ಸ್ ಅಲ್ಲಿ 50-60 ಮಾರ್ಕ್ಸ್ ತೆಗೆದುಕೊಂಡು ಬಿಡ್ಬೋದು. ಅಷ್ಟು ಸುಲಭವಾದಂಥ ಸಬ್ಜೆಕ್ಟು. CS ಕಂಪ್ಯೂಟರ್ ಸೈನ್ಸ್ ನೋಡೋದಾದ್ರೆ ಕಂಪ್ಲೀಟ್ಲಿ ಲಾಜಿಕ್ಸ್ ಪ್ಲಸ್ ಪ್ರೋಗ್ರಾಮ್ಸ್. ಪೈಥಾನ್ ಬಹಳ ದೊಡ್ಡ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಸೊ ಆ ಕೋಡಿಂಗ್ ಅನ್ನ ಕರೆಕ್ಟ್ ಆಗಿ ಕಲ್ತ್ಬಿಟ್ರೆ ಆರಾಮಾಗಿ ನಾವು ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬಹುದು. ಈ 5 ಸಬ್ಜೆಕ್ಟ್ ಅಲ್ಲಿ ನಿಮ್ಮೆಲ್ಲರಿಗೂ 4 ಸಬ್ಜೆಕ್ಟ್ ಇದ್ದೇ ಇರುತ್ತೆ ಅನ್ನುವಂಥ ಐಡಿಯಾ ನನಗಿದೆ. ಸೊ 4 ಸಬ್ಜೆಕ್ಟ್ಗಳು ಯಾವುದಿದೆ 5ರಲ್ಲಿ, ಆ 4 ಸಬ್ಜೆಕ್ಟ್ಗಳಲ್ಲಿ 100ಗೆ 100 ತೆಗೆದು ಬಿಟ್ರೆ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ನಾವು ಮಾರ್ಕ್ಸ್ ಅನ್ನ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಎಸೆನ್ಷಿಯಲ್ ರಿಸೋರ್ಸಸ್ ಫಾರ್ ರ್ಯಾಂಕ್ ಇನ್ ಸೆಕೆಂಡ್ PUC. ನಿಮ್ಮ ಸೆಕೆಂಡ್ PUC ಅಲ್ಲಿ ರ್ಯಾಂಕ್ ಬರಲಿಕ್ಕೆ ನಿಮಗೆ ಏನೆಲ್ಲ ಬೇಕು? ಮೊದಲನೆಯದಾಗಿ ಸಾಲ್ವ್ಡ್ ಕ್ವೆಶ್ಚನ್ ಬ್ಯಾಂಕ್. ಏನು ಬೋರ್ಡ್ ರಿಲೀಸ್ ಮಾಡಿದೆ, ಕ್ವೆಶ್ಚನ್ ಬ್ಯಾಂಕ್ಗಳು ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಇಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಕಂಪ್ಯೂಟರ್ ಸೈನ್ಸ್ ಇವೆಲ್ಲದಕ್ಕೂ ರಿಲೀಸ್ ಮಾಡಿದೆ, ಅದರ ಸಾಲ್ವ್ಡ್ ವರ್ಷನ್. ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಅಟ್ಲೀಸ್ಟ್ 5 ವರ್ಷದ್ದು. ನೆಕ್ಸ್ಟ್ ಆರ್ಗನೈಸ್ಡ್ ನೋಟ್ಸ್ ಅಂಡ್ ಫಾರ್ಮ್ಯುಲಾ ಶೀಟ್ಸ್. ನಾವೇನೇನು ಓದ್ಕೊಳ್ತಾ ಇದೀವಿ, ಹೇಗೆ ಓದ್ಕೊಳ್ಬೇಕು, ಬುಲೆಟ್ ಪಾಯಿಂಟ್ಗಳು ಎಕ್ಸೆಟ್ರಾ. ನೆಕ್ಸ್ಟ್ ಸಾಲ್ವ್ಡ್ ಸ್ಯಾಂಪಲ್ ಕ್ವೆಶ್ಚನ್ ಪೇಪರ್ಸ್. ಇವೆಲ್ಲವೂ ಕೂಡ ನಮ್ಮ ಸಾಧಕ ಪ್ರೋನ ಬ್ಯಾಚ್ನಲ್ಲಿ ನಾವು ನಿಮಗೆ ದೊರಕಿಸ್ಕೊಡ್ತಾ ಇದ್ದೇವೆ. ಅದಷ್ಟೇ ಅಲ್ಲದೆ ಕೇವಲ 2,999 ರೂಪಾಯಿಗಳಿಗೆ ನಾವು ಈ ಕೋರ್ಸ್ ಅನ್ನ ಆನ್ಲೈನ್ ಕ್ಲಾಸ್ಗಳಲ್ಲಿ ಆ್ಯಪಿನ ಮುಖೇನ ನಡೆಸ್ತಾ ಇದ್ದೇವೆ. ಇವತ್ತೇ ನಿಮ್ಮ ಕೋಚಿಂಗ್ ಸೆಂಟರಿಗೆ ಟಾಟಾ ಹೇಳಿ, ಸಾಧಕ ಪ್ರೋನ ಅಪ್ಪಿಕೊಳ್ಳಿ, ಎಂಬ್ರೇಸ್ ಮಾಡಿಕೊಳ್ಳಿ. ಈ ಎಲ್ಲ ರಿಸೋರ್ಸಸ್ಗಳು ಒಂದು ಜಾಗದಲ್ಲಿ ಆಟ್ ಯೋರ್ ಫಿಂಗರ್ ಟಿಪ್, ಆಟ್ ದ ಕನ್ವೀನಿಯನ್ಸ್ ಆಫ್ ಯೋರ್ ಹೌಸ್ ನಿಮಗೆ ಸಿಗತ್ತೆ ಅಂದ್ರೆ ಅದಕ್ಕಿಂತ ದೊಡ್ಡ ವರ ಬೇರೆ ಏನೂ ಇಲ್ಲ ಅನ್ನುವಂಥದ್ದೇ ನನ್ನ ಒಪಿನಿಯನ್. ನೆಕ್ಸ್ಟ್ ಏನ್ ಬರುತ್ತೆ ನೋಡೋಣ ಬನ್ನಿ. ನೆಕ್ಸ್ಟ್ ನಾವು ನೋಡಬೇಕಾಗಿರುವಂಥದ್ದೇ ನಮ್ಮ ಫೇಸಸ್. ಏನು 10 ತಿಂಗಳುಗಳ ಕಾಲ ನಮಗೆ ಟೈಮ್ ಇದೆ ಸೆಕೆಂಡ್ PUC ಅಲ್ಲಿ ರ್ಯಾಂಕ್ ಬರಲಿಕ್ಕೆ ಅವಕಾಶ ಇದೆ. ಈ 10 ತಿಂಗಳುಗಳನ್ನ ಫೇಸಸ್ಗಳಾಗಿ ಡಿವೈಡ್ ಮಾಡ್ಕೊಳ್ಳೋಣ. ಮೊದಲನೆಯ ಫೇಸ್ ನೋಡೋದಾದ್ರೆ ದ ಬಿಲ್ಡ್ ಫೇಸ್, ದ ಬೇಸ್ ಆಫ್ 1 to 3 months.
ಈ ಬಿಲ್ಡಿಂಗ್ ಫೇಸ್ ಏನು ನಮ್ಮ ಬೇಸ್ ಆಗತ್ತೆ ಮೊದಲ 3 ತಿಂಗಳುಗಳ ಕಾಲ, ಈ 3 ತಿಂಗಳುಗಳ ಕಾಲ ನೀವು ಮಾಡಬೇಕಾಗಿರುವಂಥದ್ದೇ ಸ್ಕ್ಯಾನ್ ದ ಎಂಟೈರ್ ಸಿಲೆಬಸ್. ಸ್ಕ್ಯಾನಿಂಗ್ ಅಂದರೆ ಫೋಟೋ ಕಾಪಿ ಮಷೀನಲ್ಲ, ನಮ್ಮ ಬ್ರೈನಲ್ಲಿ, ನಮ್ಮ ತಲೆಯಲ್ಲಿ ಯಾವ ಟಾಪಿಕ್ಗಳು, ಯಾವ ಚಾಪ್ಟರ್ಗಳು, ಯಾವುದೆಲ್ಲ ಎಷ್ಟು ವೈಟೇಜ್ ಇದೆ, ಇವೆಲ್ಲದರ ಕಂಪ್ಲೀಟ್ ಐಡಿಯಾ ನಮಗಿರಬೇಕಾಗತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಅಂಡರ್ಸ್ಟ್ಯಾಂಡ್ ದ ಬ್ಲೂ ಪ್ರಿಂಟ್, ವೈಟೇಜ್ ಆಫ್ ಮಾರ್ಕ್ಸ್. ಯಾವ ಚಾಪ್ಟರಿಗೆ ಎಷ್ಟು ವೈಟೇಜ್ ಇದೆ, ಯಾವ ಚಾಪ್ಟರಿಗೆ ಎಷ್ಟು ಟೈಮ್ ಕೊಟ್ಟು ನಾನು ಓದಬೇಕಾಗತ್ತೆ, ಅದು ಅರ್ಥ ಆಗುವಂಥದ್ದೇ ನಮ್ಮ ಬ್ಲೂ ಪ್ರಿಂಟ್ ನಿಂದ. ನೆಕ್ಸ್ಟ್ ನೋಡೋದಾದ್ರೆ ಐಡೆಂಟಿಫೈ ಹೈ ವೈಟೇಜ್ ಚಾಪ್ಟರ್ಸ್. ನಾವೇನ್ ಮಾಡ್ತೇವೆ, ಕಡೆಯಲ್ಲಿ ಇದು ಇಂಪಾರ್ಟೆಂಟು, ಅದು ಇಂಪಾರ್ಟೆಂಟು, ಅದಕ್ಕಿಷ್ಟು ಮಾರ್ಕ್ಸು, ಇದಕ್ಕಿಷ್ಟು ಮಾರ್ಕ್ಸು, ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡ್ಬಿಡ್ತೀವಿ. ಅದೇ ಡೇ 1 ಇಂದ ನಾವು ಹೈ ವೈಟೇಜ್ ಚಾಪ್ಟರ್ಸ್ನ ಐಡೆಂಟಿಫೈ ಮಾಡಿ ಓದಲಿಕ್ಕೆ ಶುರು ಮಾಡಿದ್ರೆ ನಮ್ಮ ಪ್ರಿಪರೇಷನ್ ಜರ್ನಿಯನ್ನ ಅದು ಮತ್ತಷ್ಟು ಬಲಪಡಿಸುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಮಾರ್ಕ್ ಯೋರ್ ಸ್ಟ್ರಾಂಗ್ ವರ್ಸಸ್ ವೀಕ್ ಏರಿಯಾಸ್. ಇದನ್ನ ನಾನು ಲವ್ವಿಂಗ್ಲಿ ಸ್ವೋಕ್ ಅನಾಲಿಸಿಸ್ ಅಂತ ಕರಿತೇವೆ. ನಮ್ಗಿರುವಂಥ ಸ್ಟ್ರೆಂತ್ ಯಾವುದು, ವೀಕ್ನೆಸ್ ಯಾವುದು, ಆಪರ್ಚುನಿಟೀಸ್ ಎಲ್ಲಿ. ಮುಂಚೆ ಇದನ್ನ ಥ್ರೆಟ್ಸ್ ಅಂತ ಇದ್ವಿ, ಇವಾಗ ಚಾಲೆಂಜಸ್ ಅಂತೇವೆ. ನಮ್ಗಿರುವಂಥ ಥ್ರೆಟ್ಸ್ ಅಥವಾ ಚಾಲೆಂಜಸ್ ಯಾವುದು, ಇದರ ಒಂದು ಪರ್ಫೆಕ್ಟ್ ಐಡಿಯಾವನ್ನ ನಾವು ಮೊದಲ 3 ತಿಂಗಳಲ್ಲಿ ಮಾಡ್ಕೊಂಡ್ಬಿಟ್ರೆ ಉಳಿದಂತಹ 7 ತಿಂಗಳುಗಳ ಕಾಲ ನಮ್ಮ ದಾರಿ ಬಹಳ ಸುಗಮವಾಗತ್ತೆ, ರ್ಯಾಂಕ್ ತೆಗೆಯುವಂಥದ್ದು ಈಸಿ ಆಗತ್ತೆ. ಫೋಕಸ್ ಆನ್ ರಿಪೀಟೆಡ್ ಕ್ವೆಶ್ಚನ್ಸ್ ಬಹಳ ಮುಖ್ಯ. ನಾವೇನು ಹಲವಾರು ಚಾಪ್ಟರ್ಗಳು ಮೊದಲ 3 ತಿಂಗಳಂದ್ರೆ ಹೆಚ್ಚು ಕಮ್ಮಿ 33% ಆಫ್ ದ ಸಿಲೆಬಸ್ ಆರಾಮಾಗಿ ಕಂಪ್ಲೀಟ್ ಆಗಿರುತ್ತೆ. ಇನ್ಫ್ಯಾಕ್ಟ್ ಮೆನಿ ಕಾಲೇಜಸ್ ಅಲ್ಲಿ 50% ಅಷ್ಟು ಸಿಲೆಬಸ್ಸೇ ಕಂಪ್ಲೀಟ್ ಆಗಿರುತ್ತೆ ಅಂದ್ರೆ ಅದು ಎಕ್ಸಾಜುರೇಷನ್ ಅಲ್ಲ. ಯಾಕೆಂದ್ರೆ ಮೊದಲನೇ ಕ್ವಾರ್ಟರ್ಲಿ ಟೆಸ್ಟ್ ಬರುವಂಥದ್ದೇ ಮೊದಲ 3 ತಿಂಗಳಲ್ಲಿ. ಸೊ ಈ ಮೊದಲ 3 ತಿಂಗಳಲ್ಲಿ ಆ ರಿಪೀಟೆಡ್ ಕ್ವೆಶ್ಚನ್ಗಳು ಆ 50% ಅಥವಾ 33% ಆಫ್ ದ ಸಿಲೆಬಸ್ ಅಲ್ಲಿ ಏನಿದೆ ಅದನ್ನ ಸ್ಕ್ಯಾನ್ ಮಾಡಿ ಓದ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಮಾರ್ಟ್ ಸ್ಟೂಡೆಂಟ್ಸ್ ಸ್ಟಡಿ ಬೇಸ್ಡ್ ಆನ್ ವೈಟೇಜ್, ನಾಟ್ ರ್ಯಾಂಡಮ್ ಕಾನ್ಸೆಪ್ಟ್ಸ್. ಇದನ್ನ ಹಲವಾರು ಬಾರಿ ನಾನು ನಿಮಗೆ ಹೇಳಿದ್ದೇನೆ. ದೊಡ್ಡ ಸಿವಿಲ್ ಸರ್ವಿಸಸ್, CA ಅಂತ ಎಕ್ಸಾಮಿನೇಷನ್ ಅನ್ನ ಕ್ರ್ಯಾಕ್ ಮಾಡುವಂತ ಎಲ್ಲ ವಿದ್ಯಾರ್ಥಿಗಳು ಮಾಡುವಂಥದ್ದು ಒಂದೇ, ಅವರಿಗೆ ಏನು ಓದಬಾರ್ದು ಅಂತ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಫೇಸ್ ಅನ್ನ ಬಿಲ್ಡ್ ಮಾಡಬೇಕು ನೋಡೋಣ ಬನ್ನಿ. ನಮ್ಮ 2ನೇ ಫೇಸೇ ದ ಸ್ಟ್ರೆಂಥನಿಂಗ್ ಫೇಸ್, 4 ರಿಂದ 6 ತಿಂಗಳು. ಸೊ ಈ 2 ತಿಂಗಳುಗಳ ಕಾಲ ನಾವು ರಿವಿಷನ್ ವಿತ್ ಕೀ ವರ್ಡ್ಸ್ ರೈಟಿಂಗ್ ಅನ್ನ ಮಾಡಬೇಕಾಗತ್ತೆ. ಅದಕ್ಕೆ ಬಹಳ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕಾಗತ್ತೆ. ಸಾಲ್ವ್ ಪ್ರೀವಿಯಸ್ ಇಯರ್ ಪೇಪರ್ಸ್. ಏನು ಹೆಚ್ಚು ಕಮ್ಮಿ 4 ರಿಂದ 6 ತಿಂಗಳು ಅಂದ್ರೆ ನಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಬಂದ್ಬಿಟ್ಟಿರುತ್ತೆ ಅಥವಾ ಮುಗ್ದು ಹೋಗಿರುತ್ತೆ, ಆ ಒಂದು ಪೀರಿಯಡ್ ಇದು. ಅಂದ್ರೆ ಹೆಚ್ಚು ಕಮ್ಮಿ ನಮಗೆ 50 ಇಂದ 60% ಸಿಲೆಬಸ್ ಆರಾಮಾಗಿ ಮುಗ್ದಿರುತ್ತೆ. ಆ 50 ಇಂದ 60% ಸಿಲೆಬಸ್ ಏನು ಮುಗಿಸಿರ್ತಾರೆ ಅದರಲ್ಲೇ ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ನಾವು ಫುಲ್ ಸ್ಕೋರ್ ಮಾಡುವಂತ ಆಪರ್ಚುನಿಟಿ ಕೂಡ ಇರುತ್ತೆ. ಸೊ ಇಂಥ ಟೈಮಲ್ಲಿ ಪ್ರೀವಿಯಸ್ ಇಯರ್ ಪೇಪರ್ಸ್, ಕೀವರ್ಡ್ಸ್ ರೈಟಿಂಗ್, ರಿವಿಷನ್ ಬಹಳ ಮುಖ್ಯವಾಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಅಟೆಂಪ್ಟ್ ಸ್ಯಾಂಪಲ್ ಪೇಪರ್ಸ್, ಡೈಲಿ ಪ್ರಾಕ್ಟಿಸ್ ಫೋಕಸ್. ಮಕ್ಕಳೇ, ಕನ್ಸಿಸ್ಟೆನ್ಸಿ ಬೀಟ್ಸ್ ಎವ್ರಿಥಿಂಗ್. ನಾವು ಅನ್ಕೊಳ್ತೀವಿ ಒಬ್ಬ ವ್ಯಕ್ತಿ ಒಂದು ದಿನ 12 ಅವರ್ ಕೂತ್ಕೊಂಡು ಓದ್ತಾನೆ, ನೆಕ್ಸ್ಟ್ 10 ದಿನ ಓದೋದೇ ಇಲ್ಲ. ಮತ್ತೆ 11 ದಿನ 12 ಅವರ್ ಕೂತ್ಕೊಂಡು ಓದ್ತಾನೆ, ನೆಕ್ಸ್ಟ್ ಓದ್ಕೊಳ್ಳೋದೇ ಇಲ್ಲ. ಈ 12 ಅವರ್ ನಾನು ಕೂತ್ಕೊಂಡು ಓದ್ದೆ ಅನ್ನೋದ್ರಲ್ಲಿ ಯಾವ ಗ್ರೇಟ್ನೆಸ್ಸು ಇಲ್ಲ. ಪ್ರತಿದಿನ ಕೂತ್ಕೊಂಡು ಮುಕ್ಕಾಲ್ ಗಂಟೆ ಓದ್ಕೊಳ್ಳಿ, ದ್ಯಾಟ್ ಇಸ್ ಕನ್ಸಿಸ್ಟೆನ್ಸಿ. ನಾನು ಯಾವಾಗಲೂ 10 ದಿನಕ್ಕೊಂದ್ಸಲಿ 15 ಅವರು 16 ಅವರು ನಿದ್ದೆ ಕೆಟ್ಟು ಊಟ ಕೆಟ್ಟು ಓದ್ಕೊಂಡ್ಬಿಟ್ರೆ ಅದರಲ್ಲಿ ಯಾವ ಗ್ರೇಟ್ನೆಸ್ಸು ಇಲ್ಲ. ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್ ಅ ಲಾಟ್. ಸೊ ಆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ಗೆ ಸ್ಯಾಂಪಲ್ ಪೇಪರ್ಸ್, ಡೈಲಿ ಪ್ರಾಕ್ಟಿಸ್ ಫೋಕಸ್, ರಿವಿಷನ್, ಪ್ರೀವಿಯಸ್ ಇಯರ್ ಪೇಪರ್ಸ್ ಬಹಳ ಮುಖ್ಯವಾಗುತ್ತೆ. ಸೊ ದ ಬೋರ್ಡ್ ಎಕ್ಸಾಮ್ ಇಸ್ ಅಬೌಟ್ ಪ್ರೆಸೆಂಟೇಷನ್ ಅಂಡ್ ಪ್ರಾಕ್ಟಿಸ್. ಬಹಳ ಮುಖ್ಯ. ನಾವೇನು ಬೋರ್ಡ್ ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ಯಾವಾಗಲೂ ನಾನು ಮಕ್ಕಳಿಗೆ ಇದನ್ನು ಹೇಳ್ತಾ ಇರ್ತೇನೆ, ಯಾವಾಗಲೂ ಅಷ್ಟೇ, ಕಾಂಟೆಂಟ್ ಮೇ ಬಿ ದ ಕಿಂಗ್ ಬಟ್ ಡಿಸ್ಟ್ರಿಬ್ಯೂಷನ್ ಇಸ್ ದ ಗಾಡ್ ಬಿಸ್ನೆಸ್ಸಿಗೆ. ಅದೇ ರೀತಿಯಲ್ಲಿ ನಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಕಾಂಟೆಂಟ್ ಮೇ ಬಿ ದ ಪ್ರಿನ್ಸ್ ಬಟ್
ಪ್ರೆಸೆಂಟೇಷನ್ ಇಸ್ ದ ಕಿಂಗ್ ಅನ್ನುವಂಥದ್ದನ್ನ ನಾನು ನಿಮಗೆ ಹೇಳ್ತೇನೆ. ಪ್ರೆಸೆಂಟೇಷನ್ ಅನ್ನುವಂಥದ್ದು ಬಹಳ ಬಹಳ ಮುಖ್ಯವಾಗತ್ತೆ. ಅದರ ಮೇಲೆ ನಮ್ಮ ಫೋಕಸ್ ಯಾವಾಗಲೂ ಕೂಡ ಇರಬೇಕು. ಹಾಗಾದ್ರೆ ನೆಕ್ಸ್ಟು ಯಾವ ಫೇಸನ್ನ ಬಿಲ್ಡ್ ಮಾಡಬೇಕಾಗತ್ತೆ ನೋಡೋಣ ಬನ್ನಿ. ನಮ್ಮ ಫೇಸ್ 3 ಮಾಸ್ಟರಿಂಗ್ ದ ಸಬ್ಜೆಕ್ಟ್ಸ್ ಮಂತ್ಸ್ 6 to 8. ಇಲ್ಲಿ ಮೆಜಾರಿಟಿ ಆದಂತಹ ಟಾಪಿಕ್ಗಳು ಮುಗಿದು ಹೋಗಿರುತ್ತವೆ. ಆಲ್ಮೋಸ್ಟ್ 3rd ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ ಅನ್ನು ಮುಗಿಸ್ಬಿಟ್ಟಿರ್ತೇವೆ. ಫಸ್ಟ್ ಪ್ರಿಪರೇಟರಿಗೆ ಹತ್ರ ಬರ್ತಾ ಇರ್ತೇವೆ. ಆ ಒಂದು ಕ್ರೂಷಿಯಲ್ ಫೇಸೇ ನಮ್ಮ 3rd ಫೇಸ್. ಈ ಫೇಸಿನಲ್ಲಿ ಎಲ್ಲ ಫಾರ್ಮುಲಾ ಕಾನ್ಸೆಪ್ಟ್ ಫಾರ್ಮ್ಯಾಟ್ಗಳನ್ನು ರಿವೈಸ್ ಮಾಡೋದು, ವೀಕ್ಲಿ ಟೆಸ್ಟ್ಗಳನ್ನು ಅಟೆಂಪ್ಟ್ ಮಾಡೋದು, ವೀಕ್ ಏರಿಯಾಗಳನ್ನು ಫಿಕ್ಸ್ ಮಾಡಿಕೊಳ್ಳುವಂಥದ್ದು, ಫುಲ್ ರಿವಿಷನ್ ಅನ್ನ ತಾರೋವಾಗಿ ಪ್ರಾಕ್ಟೀಸ್ ಮಾಡುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಎಲ್ಲ ಫೇಸ್ಗಳಲ್ಲೂ ಸಾಧಕ ಪ್ರೋ ನಿಮ್ಮ ಜೊತೆಗೆ ಇರುತ್ತೆ. ಸೊ ಸಾಧಕ ಪ್ರೋನ ಬ್ಯಾಚ್ಗೆ ಎನ್ರೋಲ್ ಮಾಡಿಕೊಳ್ಳಲು ಕೆಳಗೆ ಕಾಣಿಸ್ತಾ ಇರುವಂತಹ ವಾಟ್ಸ್ಆ್ಯಪ್ ನಂಬರಿಗೆ DM ಅನ್ನ ಕಳಿಸಿಕೊಡಿ. ನೆಕ್ಸ್ಟ್ ಫೇಸ್ ಅನ್ನ ನಾವು ನೋಡೋದಾದ್ರೆ ಇದೇ ನಮ್ಮ ಫೇಸ್ 4, ಮೋಸ್ಟ್ ಇಂಪಾರ್ಟೆಂಟ್, ರಿವೈಸ್ ಅಂಡ್ ಟೆಸ್ಟ್. ಇದು ನಮ್ಮ 8ರಿಂದ 10 ತಿಂಗಳ ಲಾಸ್ಟ್ ಫೇಸ್ ಆಗಿರುತ್ತೆ. ಪ್ರಿಪರೇಟರಿ ಎಕ್ಸಾಮಿನೇಷನ್ ಅನ್ನ ಕೂಡ ಮುಗಿಸ್ಬಿಟ್ಟಿರ್ತೇವೆ. ಏನು ಕಾಲೇಜಲ್ಲಿ ಸ್ಟಡಿ ಹಾಲಿಡೇಸ್, ಇನ್ನೇನು ಫೈನಲ್ ಎಕ್ಸಾಮ್ ಅಪ್ರೋಚ್ ಆಗ್ತಾ ಇದೆ, ಆ ಒಂದು ಸ್ಟೇಜೇ ಈ ನಮ್ಮ ರಿವೈಸ್ ಅಂಡ್ ಟೆಸ್ಟ್ ಸ್ಟೇಜ್. ಈ ಸ್ಟೇಜ್ನಲ್ಲಿ ಮಾಕ್ ಎಕ್ಸಾಮಿನೇಷನ್, ಲೈಟ್ ರಿವಿಷನ್ ಅಂಡ್ ಇಂಪಾರ್ಟೆಂಟ್ ಟಾಪಿಕ್ಸ್ ರಿವಿಷನ್, ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ಕಾಮ್ ಅಂಡ್ ಪಾಸಿಟಿವ್ ಆಗಿರುವಂಥದ್ದು ಬಹಳ ಬಹಳ ಮುಖ್ಯವಾಗುತ್ತೆ. ಈ ಫೇಸ್ನಲ್ಲಿ ಹೊಸದೇನು ಕಲಿಯುವಂಥದ್ದು ಬೇಡ. ನಾವೇನು ಕಲ್ತ್ಕೊಂಡಿದ್ದೇವೆ ಅದನ್ನ ಮತ್ತೊಮ್ಮೆ ಪರ್ಫೆಕ್ಟ್ ಆಗಿ ರಿವೈಸ್ ಮಾಡ್ಕೊಳ್ಬೇಕು, ರೀಕಾಲ್ ಮಾಡ್ಕೊಳ್ಬೇಕು, ರೀಕಲೆಕ್ಟ್ ಮಾಡ್ಕೊಳ್ಬೇಕು. ಸೊ ದೀಸ್ ಫೈನಲ್ ಮಂತ್ಸ್ aren't about cramming. They are about arriving at the exam hall in the ಬೆಸ್ಟ್ ಪಾಸಿಬಲ್ ಮೆಂಟಲ್ ಹೆಲ್ತ್. ಸೊ ಈ ಒಂದು ಫೇಸ್ ಏನಿರುತ್ತೆ ಇದ್ರಲ್ಲಿ ಕೂತ್ಕೊಂಡು ಅದು ಮಾಡಿಲ್ಲ ಇದು ಮಾಡಿಲ್ಲ, ಅವ್ರು ಇದು ಹೇಳ್ಕೊಟ್ಟಿಲ್ಲ ಇದು ಹೇಳ್ಕೊಟ್ಟಿಲ್ಲ, ವರ್ಷದ ಸ್ಟಾರ್ಟಿಂಗ್ ಅಲ್ಲೇ ನನಗೆ ಆಪರ್ಚುನಿಟಿ ಇತ್ತು ಮಿಸ್ ಮಾಡ್ಕೊಂಡ್ಬಿಟ್ಟೆ, ಇವೆಲ್ಲ ನಮ್ಮನ್ನ ನಾವೇ ಬೈಕೊಳ್ಳೋ ಅಂತ ಸ್ಟೇಜ್ ಅಲ್ಲ. ಇಟ್ಸ್ ಅಬೌಟ್ ದ ಸ್ಟೇಜ್ ಆಫ್ ಪರ್ಫಾರ್ಮಿಂಗ್. ಇಟ್ಸ್ ಅಬೌಟ್ ದ ಟೈಮ್ ಆಫ್ ಗೋಯಿಂಗ್ ಔಟ್ ದೇರ್ ಅಂಡ್ ಎಕ್ಸಿಕ್ಯೂಟಿಂಗ್. ಸೊ ಈ ಟೈಮಲ್ಲಿ ನಾವು ನಮ್ಮನ್ನ ನಾವೇ ಬೈಕೊಳ್ಳೋದು, ನಮ್ಮ ಬಗ್ಗೆ ನಾವೇ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಬಿಟ್ಟು ಬೆಸ್ಟ್ ಪಾಸಿಬಲ್ ಮೆಂಟಲ್ ಕಂಡೀಷನ್ ಅಲ್ಲಿ, ಬೆಸ್ಟ್ ಪಾಸಿಬಲ್ ಫಿಸಿಕಲ್ ಕಂಡೀಷನ್ ಅಲ್ಲಿ ನಮ್ಮ ಎಕ್ಸಾಮಿನೇಷನ್ ಅನ್ನ ಹೇಗೆ ಅಟೆಂಪ್ಟ್ ಮಾಡಬೇಕು ಅನ್ನುವಂಥದ್ದರ ಬಗ್ಗೆ ಫೋಕಸ್ ಮಾಡಬೇಕಾಗತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಫೋಕಸ್ ಮಾಡಬೇಕಾಗತ್ತೆ ನೋಡೋಣ ಬನ್ನಿ. ಹಾಗಾದ್ರೆ ನಮ್ಮ ಟಾಪ್ ಸ್ಕೋರರ್ಗಳು ಏನನ್ನ ಡಿಫ್ರೆಂಟ್ ಆಗಿ ಮಾಡ್ತಾರೆ? ಮೊದಲನೆಯದಾಗಿ ದೇ ಸ್ಟಾರ್ಟ್ ಅರ್ಲಿ. ಯಾವುದೇ ಟಾಪ್ ಸ್ಕೋರರ್ಗಳು ಲಾಸ್ಟ್ ಮೊಮೆಂಟ್ ಬಿಟ್ಬಿಡೋಣ ಬಿಡು, ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ, ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅಂತ. ಆ ರೀತಿ ಲಾಸ್ಟ್ ಮೊಮೆಂಟ್ಗೆ ಬಿಟ್ಬಿಡೋಣ ಬಿಡು ಅಂತ ಅವರು ಕಾಯೋದಿಲ್ಲ. ದೇ ಸ್ಟಾರ್ಟ್ ಅರ್ಲಿ. ನೆಕ್ಸ್ಟ್ ದೇ ಪ್ರಾಕ್ಟಿಸ್ ರೈಟಿಂಗ್ ಡೈಲಿ. ಚೆನ್ನಾಗಿ ಸ್ಕೋರ್ ಮಾಡುವಂತ ಮಕ್ಕಳಿಗೆ ಅದ್ಭುತವಾದಂತ ರೈಟಿಂಗ್ ಪ್ರಾಕ್ಟೀಸ್ ಇರುತ್ತೆ. ಪ್ರತಿದಿನ ಅವರು ಆ ಪ್ರಾಕ್ಟೀಸ್ ಅನ್ನ ಮಾಡ್ತಾರೆ. ದೇ ಆನಲೈಸ್ ದೇರ್ ಮಿಸ್ಟೇಕ್ಸ್. ಬೇಗ ಶುರು ಮಾಡ್ತಾರೆ, ರೈಟ್ ಮಾಡಿ ಕಾನ್ಸೆಪ್ಟ್ಗಳನ್ನ ಕ್ಲಿಯರ್ ಮಾಡ್ಕೊಳ್ತಾರೆ, ಮಿಸ್ಟೇಕ್ಗಳನ್ನ ಆನಲೈಸ್ ಮಾಡ್ತಾರೆ. ದೇ ಸ್ಟೇ ಕಾಮ್ ಅಂಡರ್ ಪ್ರೆಷರ್. ಅದಕ್ಕೆ ಹೇಳ್ತಾರೆ ಮಹೇಂದ್ರ ಸಿಂಗ್ ಧೋನಿ ಹ್ಯಾಡ್ ದ ನರ್ವ್ಸ್ ಆಫ್ ಸ್ಟೀಲ್. ಅಂದ್ರೆ ಏನರ್ಥ? ಎಂತಹ ಪ್ರೆಷರ್ ಸಿಚುವೇಶನ್ ಬಂದ್ರು ಮಹೇಂದ್ರ ಸಿಂಗ್ ಧೋನಿಯನ್ನ ನೀವು ಫೀಲ್ಡ್ ಅಲ್ಲಿ ನೋಡಿದ್ರೆ ನಗನಗತಾ ನಿಂತಿರ್ತಾರೆ, ಕಾಮ್ ಅಂಡ್ ಕೂಲ್ ಆಗಿ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡ್ತಾರೆ. ಅದೇ ಒಬ್ಬ ಸ್ಟೂಡೆಂಟ್ ಅಲ್ಲಿ, ಒಬ್ಬ ಟಾಪರ್ ಅಲ್ಲಿ ಇರಬೇಕಾದಂತಹ ಲಕ್ಷಣ ಕೂಡ. ಹಾಗಾದ್ರೆ ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ ನೋಡೋಣ ಬನ್ನಿ. ನಾವು ನಮ್ಮ ಸಬ್ಜೆಕ್ಟ್ ವೈಸ್ ಒಂದಿಷ್ಟು ಟಿಪ್ಸ್ಗಳನ್ನ ನೋಡ್ಕೊಳ್ತಾ ಹೋಗೋಣ. ಮೊದಲನೆಯದಾಗಿ ನಮ್ಮ ಅಕೌಂಟೆನ್ಸಿಯ ರ್ಯಾಂಕರ್ ಟಿಪ್ಸ್ ಏನು? ಪ್ರಾಕ್ಟಿಸ್ ರೈಟಿಂಗ್ ಫುಲ್ ಸೊಲ್ಯೂಷನ್ಸ್ ಇನ್ಸ್ಟೆಡ್ ಆಫ್ ರೀಡಿಂಗ್. ಮ್ಯಾಥಮ್ಯಾಟಿಕ್ಸ್ ತರ ಪ್ರಾಕ್ಟಿಸ್ ಮಾಡಬೇಕು, ಓದಿದ್ರೆ ಸಾಧ್ಯ ಇಲ್ಲ. ಮೆಮರೈಸ್ ದ ಫಾರ್ಮ್ಯಾಟ್ಸ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ರೇಷಿಯೋ ಅನಾಲಿಸಿಸ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ಪಾರ್ಟ್ನರ್ಶಿಪ್ ಅಕೌಂಟ್ಸ್, ಇವೆಲ್ಲದರಲ್ಲೂ ಫಾರ್ಮ್ಯಾಟ್ ಅನ್ನ ಪರ್ಫೆಕ್ಟ್ ಆಗಿ ಕಲ್ತ್ಕೊಳ್ಳಿ. ಮೇಂಟೈನ್ ನೀಟ್ ವರ್ಕಿಂಗ್ ನೋಟ್ಸ್ ಟು ಗೆಟ್ ಫುಲ್ ಮಾರ್ಕ್ಸ್ ಫಾರ್ ಸ್ಟೆಪ್ಸ್. ಸಾಲ್ವ್ ರಿಪೀಟೆಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್.
Practice with a time to avoid long problems, incomplete, show working clearly. ಯಾಕೆಂದ್ರೆ ಕೆಲವೊಮ್ಮೆ ಫಾರ್ಮ್ಯಾಟ್ಗೆ ಕೂಡ ಮಾರ್ಕ್ಸ್ ಅನ್ನ ಕೊಡ್ತೇವೆ. ಸೊ ಯಾವಾಗಲೂ ಕೂಡ ಅಕೌಂಟೆನ್ಸಿ ಅಂದ್ರೆ ಫಾರ್ಮ್ಯಾಟ್, ಟೈಮ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ನೋಡೋದಾದ್ರೆ ನಮ್ಮ ಬಿಸ್ನೆಸ್ ಸ್ಟಡೀಸಿನ ರ್ಯಾಂಕರ್ ಟಿಪ್ಸ್. ಮೊದಲನೆಯದಾಗಿ ಸ್ಟಡಿ ದ ಕೀವರ್ಡ್ಸ್ ಅಂಡ್ ಹೆಡ್ಡಿಂಗ್ಸ್ ಥರೋಲಿ. ಕನ್ವರ್ಟ್ ಚಾಪ್ಟರ್ಸ್ ಇಂಟು ಪಾಯಿಂಟ್ ವೈಸ್ ಸಮ್ಮರೀಸ್ ಬಹಳ ಬಹಳ ಮುಖ್ಯವಾದಂಥದ್ದು. ಪ್ರಾಕ್ಟಿಸ್ ರೈಟಿಂಗ್ ಆನ್ಸರ್ಸ್ ಇನ್ ಅ ಪ್ರಾಪರ್ ಸ್ಟ್ರಕ್ಚರ್. ಇಂಟ್ರಡಕ್ಷನ್, ಫೀಚರ್ಸ್, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಕನ್ಕ್ಲೂಷನ್ ಬಹಳ ಬಹಳ ಮುಖ್ಯವಾಗುತ್ತೆ. ನೆಕ್ಸ್ಟ್, ಫೋಕಸ್ ಆನ್ ಫ್ರೀಕ್ವೆಂಟ್ಲಿ ರಿಪೀಟೆಡ್ ಕ್ವೆಶ್ಚನ್ಸ್, ಅಂಡರ್ಲೈನ್ ಕೀವರ್ಡ್ಸ್ ವೈಲ್ ರೈಟಿಂಗ್. ವ್ಯಾಲ್ಯೂಯೇಟರಿಗೆ ನೀವು ಎಷ್ಟು ಚೆನ್ನಾಗಿ ಆ ಥಿಯರಿ ಪೇಪರ್ ಅನ್ನ ಪ್ರೆಸೆಂಟ್ ಮಾಡ್ತೀರಾ ಅಷ್ಟು ಇಂಪ್ರೆಸ್ ಆಗ್ತಾರೆ. ಕಂಟೆಂಟ್ ಚೆನ್ನಾಗಿರಬೇಕು, ಅದರ ಜೊತೆಗೆ ಪ್ರೆಸೆಂಟೇಷನ್ ಬಹಳ ಬಹಳ ಚೆನ್ನಾಗಿರಬೇಕು. ನೆಕ್ಸ್ಟ್ ಟಿಪ್ಸ್ ಅನ್ನ ನೋಡೋದಾದ್ರೆ ನಮ್ಮ ಎಕನಾಮಿಕ್ಸಿನ ರ್ಯಾಂಕರ್ ಟಿಪ್ಸ್. ಇದಕ್ಕೆ ಸಿಂಪಲ್ ಅಂಡ್ ಪ್ಲೈನ್ ಆಗಿ ಹೇಳೋದಾದ್ರೆ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡಿರಿ, ಅದಕ್ಕೆ ಬರುವಂತ ಗ್ರಾಫ್ಗಳನ್ನ ಥಾರೋವಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಮೆಮರೈಸ್ ಡೆಫಿನಿಷನ್ಸ್, practice diagrams andre graphs every day, revise numericals and formulas regularly. Economics maklu eduvantadde illi. Write answers using keywords like demand, equilibrium, graph, etc. Practice previous year questions. Prati subject nallu idondu point matra idde irutte. Practice previous year questions. Next subject ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಇನ ರ್ಯಾಂಕರ್ ಟಿಪ್ಸ್ ಅನ್ನ ನೋಡೋದಾದ್ರೆ ಅಂಡರ್ಸ್ಟ್ಯಾಂಡ್ ವೆನ್ ಟು ಯೂಸ್ ದ ಫಾರ್ಮ್ಯುಲಾ. ಆ ಬರ್ತ್ ರೇಟು, ಡೆತ್ ರೇಟು ಇವೆಲ್ಲ ಏನಿದೆ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಅಥವಾ ಇಂಡೆಕ್ಸ್ ನಂಬರ್ಸ್ ಅಲ್ಲಿ, ಲಾಸ್ಪಿಯರ್, ಪ್ಯಾಸ್ಟೀಸ್, ಡಾರ್ಬಿಶ್, ಬೌಲಿ, ಫಿಶರ್ಸ್, ಹೀಗೆ ಹಲವಾರು ಫಾರ್ಮ್ಯುಲಾಗಳೇನಿದೆ ಯಾವುದನ್ನ ಎಲ್ಲಿ ಅಪ್ಲೈ ಮಾಡಬೇಕು ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು. ರೈಟ್ ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ ಕ್ಲಿಯರ್ಲಿ. ಪ್ರಾಕ್ಟಿಸ್ ಸೈಂಟಿಫಿಕ್ ಕ್ಯಾಲ್ಕ್ಯುಲೇಟರ್ ಸ್ಪೀಡ್ ಬಹಳ ಇಂಪಾರ್ಟೆಂಟ್ ಆದಂತ ಸ್ಟೆಪ್ಪು. ಫೋಕಸ್ ಆನ್ ರಿಪೀಟೆಡ್ ಕ್ವೆಶ್ಚನ್, ಡಬಲ್ ಚೆಕ್ ಯೋರ್ ಫೈನಲ್ ಆನ್ಸರ್ಸ್. ಆ ರಿಪೀಟೆಡ್ ಕ್ವೆಶ್ಚನ್ಸ್ ಇಸ್ ನಥಿಂಗ್ ಬಟ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್. ನಾವೇನೆಲ್ಲ ಮಾಡಾದ್ಮೇಲೆ ನಮ್ಮ ಫೈನಲ್ ಆನ್ಸರ್ ಅನ್ನ ಡಬಲ್ ಚೆಕ್ ಮಾಡಬೇಕು. ಈ ಪರ್ಟಿಕ್ಯುಲರ್ ಹ್ಯಾಬಿಟ್ ಮಾತ್ರ ಯಾವ ಯಾವ ನ್ಯೂಮರಿಕಲ್ಸ್ ಇದೆ ಎಲ್ಲದರಲ್ಲೂ ಇಟ್ಕೊಂಡಿರಬೇಕು. ನೆಕ್ಸ್ಟ್ ನಮ್ಮ ಕಂಪ್ಯೂಟರ್ ಸೈನ್ಸಿನ ರ್ಯಾಂಕರ್ ಟಿಪ್ಸ್ ಅನ್ನ ನೋಡೋದಾದ್ರೆ ಪ್ರಾಕ್ಟಿಸ್ ರೈಟಿಂಗ್ ಪ್ರೋಗ್ರಾಮ್ಸ್ ರೆಗ್ಯುಲರ್ಲಿ, ಮ್ಯಾನ್ಯುವಲಿ. ಫೋಕಸ್ ಆನ್ ಸಿಂಟ್ಯಾಕ್ಸ್ ಅಂಡ್ ಕೀವರ್ಡ್ಸ್. ಒಂದು ಸೆಮಿಕೋಲನ್ ಮಿಸ್ ಆದ್ರೂ ಕೋಡ್ ಎಕ್ಸಿಕ್ಯೂಟ್ ಆಗಲ್ಲ. ರಿವೈಸ್ ಅಲ್ಗಾರಿದಮ್ಸ್ ಅಂಡ್ ಫ್ಲೋ ಚಾರ್ಟ್ ಮುಖ್ಯವಾಗುತ್ತೆ. ಮೆಮರೈಸ್ ಡೆಫಿನಿಷನ್ಸ್ ಫಾರ್ ಥಿಯೋರಿ ಆನ್ಸರ್ಸ್. ಪ್ರಾಕ್ಟಿಸ್ ಫ್ರೀಕ್ವೆಂಟ್ಲಿ ಆಸ್ಡ್ ಪ್ರೋಗ್ರಾಮ್ಸ್. ಯಾಕೆಂದ್ರೆ ಕಂಪ್ಯೂಟರ್ ಇಸ್ ಆಲ್ ಅಬೌಟ್ ದಟ್ ಲಾಜಿಕಲ್ ಪ್ರೋಗ್ರಾಮ್ಸ್, ಲಾಜಿಕಲ್ ಕೋಡಿಂಗ್. ನೆಕ್ಸ್ಟ್ ನಾವು ನೋಡೋದಾದ್ರೆ ನಮ್ಮ ಗೋಲ್ಡನ್ ಟಿಪ್ಸ್. ಎಲ್ಲ ಸಬ್ಜೆಕ್ಟ್ಗಳಿಗೂ ಸೇರಿ ಏನು ಗೋಲ್ಡನ್ ಟಿಪ್ಸ್ ಅನ್ನ ನಾವು ಪ್ರಾಕ್ಟೀಸ್ ಮಾಡ್ಬೋದು, ಅಳವಡಿಸ್ಕೊಳ್ಬಹುದು. ಮೊದಲನೆಯದಾಗಿ ಪರೀಕ್ಷೆ ನೋಟ್ಸ್ ಅಂಡ್ ಟೆಕ್ಸ್ಟ್ ಬುಕ್, ಯೋರ್ ಗೈಡ್. ನಮ್ಮ ಪರೀಕ್ಷೆಯಲ್ಲಿ ಕೊಡುವಂತಹ ಕ್ವೆಶ್ಚನ್ ಬ್ಯಾಂಕ್, ನೋಟ್ಸ್, ಪ್ರೀವಿಯಸ್ ಇಯರ್ ಕ್ವೆಶ್ಚನ್, ಸಾಧಕ ಪ್ರೋನ ಬ್ಯಾಚ್ ನಲ್ಲಿ ಸಿಗುವಂತಹ ಎಲ್ಲ ರಿಸೋರ್ಸಸ್ಗಳು ಅದು ನಿಮಗೆ ವರ, ಬೂನ್ ಅಂದ್ರೆ ತಪ್ಪಾಗೋದಿಲ್ಲ. ನೆಕ್ಸ್ಟ್, ಮಾಸ್ಟರ್ ಯೋರ್ ಸಿಲೆಬಸ್, ನೋ ಶಾರ್ಟ್ ಕಟ್ಸ್. ನಾನು ಯಾವಾಗಲೂ ಕೂಡ ಹೇಳ್ತೇನೆ, ದೇರ್ ಇಸ್ ನೋ ಶಾರ್ಟ್ ಕಟ್ಸ್ ಫಾರ್ ಸಕ್ಸೆಸ್. ಖಂಡಿತ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ಸ್ಟ್ರಾಟಜಿಗಳು ಬಹಳ ಮುಖ್ಯವಾಗುತ್ತೆ. Previous year question papers are always the game changers. Next, timetable that actually works. ಇವತ್ತು 6 ಗಂಟೆಯಿಂದ 10 ಗಂಟೆ, ನಾಳೆ 7 ಗಂಟೆಯಿಂದ 10 ಗಂಟೆ. ನೋ. ಯಾವ ಟೈಮ್ ಟೇಬಲ್? ಕ್ಲಾರಿಟಿ, ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ಫೋಕಸ್ ಆನ್ ಕಾನ್ಸೆಪ್ಟ್ ಕ್ಲಾರಿಟಿ. ಮತ್ತೊಮ್ಮೆ ಆ ಕ್ಲಾರಿಟಿಯಲ್ಲೇ ಜೀವನದ ಎಲ್ಲ ಭಾಗಗಳಲ್ಲೂ ನಮಗೆ ಯಶಸ್ಸು ಅಥವಾ ಸಕ್ಸಸ್ ಸಿಗುವಂಥದ್ದು. ಅದೇ ರೀತಿಯಲ್ಲೇ ನಮ್ಮ ಸೆಕೆಂಡ್ PUC ಕೂಡ ಕ್ಲಾರಿಟಿ, focus, consistency should be the mantra. So these universal strategies works across all subjects. They are simple, effective, proven to boost your scores. Small presentation choices make big difference on how examiner perceives you. ಕೆಲವೊಮ್ಮೆ ನಾವು ಅನ್ಕೊಳ್ಬಹುದು, ಸಣ್ಣ ಸಣ್ಣ ಹೆಜ್ಜೆಗಳಿಂದ ಏನ್ ದೊಡ್ಡದಾಗಲ್ಲಪ್ಪ, ಸಣ್ಣ ಸಣ್ಣ ಹೆಜ್ಜೆಗಳಲ್ಲಿ ನಾವು ಸಣ್ಣವರಾಗೆ ಉಳ್ಕೊಂಡಿರ್ತೀವಿ. ದೊಡ್ಡದಾಗಿ ಮಾಡಬೇಕು ಅಂದ್ರೆ ಏನೋ ದೊಡ್ಡದಾಗಿ ಆಲೋಚನೆ ಮಾಡಬೇಕು. ನೋ,
ಕೆಲವೊಮ್ಮೆ ಯು ಡೋಂಟ್ ಹ್ಯಾವ್ ಟು ಡೂ ಡಿಫ್ರೆಂಟ್ ಥಿಂಗ್ಸ್, ಯು ಜಸ್ಟ್ ಡೂ ದ ಥಿಂಗ್ಸ್ ಡಿಫ್ರೆಂಟ್ಲಿ. ಜೀವನ ನಿಮಗೆ ಆನ್ಸರ್ ಅನ್ನ ಕೊಡುತ್ತೆ, ಯಶಸ್ಸು ಸಕ್ಸಸ್ ಅನ್ನ ಕೊಡುತ್ತೆ. ನೆಕ್ಸ್ಟ್ ನಾವು ನೋಡೋದಾದ್ರೆ, ದ 10 months ಆಫ್ ಯೋರ್ ಲೈಫ್ ಕ್ಯಾನ್ ಚೇಂಜ್ ಎವ್ರಿಥಿಂಗ್. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ವಿದ್ಯೆ ಅನ್ನುವಂಥದ್ದು ಇಡೀ ವಂಶಕ್ಕೆ ಅಂಟ್ಕೊಂಡಿರುವಂತಹ ಎಲ್ಲ ಶಾಪಗಳನ್ನು ಬಿಡಿಸಿ ನಮ್ಮನ್ನು ಶ್ರೀಮಂತಿಕೆಯತ್ತ ಕರ್ಕೊಂಡು ಹೋಗುವಂಥ ಶಕ್ತಿ ಅದಕ್ಕಿರುತ್ತೆ. ಸೊ ದೀಸ್ 10 months ಕ್ಯಾನ್ ಚೇಂಜ್ ಯೋರ್ ಲೈಫ್ ಅಂದರೆ ಅದು ಖಂಡಿತ ತಪ್ಪಾಗೋದಿಲ್ಲ. ಸೊ ದ ಪವರ್ ಆಫ್ ಸ್ಟ್ರಾಟಜಿ, ಯು ಹ್ಯಾವ್ ಗಾಟ್ ಕಂಪ್ಲೀಟ್ ರೋಡ್ ಮ್ಯಾಪ್. 10 ತಿಂಗಳುಗಳು ನಾವೇನು ಮಾಡಬೇಕು, ಹೇಗೆ ಮಾಡಬೇಕು, ಪ್ರಿಪರೇಷನ್ ಹೇಗಿರಬೇಕು ಎಲ್ಲ ಗೊತ್ತಾಗಿದೆ. ಸ್ಟಾರ್ಟ್ ಟುಡೇ, ಸ್ಟೇ ಕನ್ಸಿಸ್ಟೆಂಟ್, ಬಿಲೀವ್ ಇನ್ ಯೋರ್ ಸೆಲ್ಫ್. ಜಗತ್ತು ನಿಮ್ಮ ಬಗ್ಗೆ ಸಾವಿರಾರು ಮಾತುಗಳನ್ನು ಆಡಬಹುದು, ಜಗತ್ತು ನಿಮ್ಮನ್ನ ಪದೇ 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 ತುಳಿಯೋಕ್ಕೆ ನೋಡ್ಬೋದು, ಜಗತ್ತು ನಿಮ್ಮನ್ನ ಹೀಯಾಳಿಸ್ತಾ ನಿಮ್ಮ ಮೇಲೆ ನಗತಾ ಇರ್ಬೋದು. ಆದರೆ ವೇಕಪ್, ವೇಕಪ್, ವೇಕಪ್ ಎವ್ರಿ ಡೇ, ಗೋ ಔಟ್ ದೇರ್ ಶೇಮ್ಲೆಸ್ಲಿ ಟು ಅಚೀವ್. ನೆನ್ಪಿಟ್ಕೊಳ್ಳಿ, ಮಿಸ್ಟೇಕ್ಸ್ ಮಾಡ್ತಾ ಇರುವಂಥವ್ರು ನಿಜವಾಗ್ಲೂ ಕೆಲಸ ಮಾಡುವಂಥವ್ರು. ಕೆಲಸನೇ ಯಾರು ಮಾಡ್ತಾ ಇಲ್ಲ, ಅವರು ಮಿಸ್ಟೇಕ್ಸ್ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಜೀವನದಲ್ಲಿ ಏನು ಅಚೀವ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಬೇರೆಯವರ ಮಾತಿಗೆ ಹೆದರ್ಕೊಂಡು ಕೂತ್ಕೊಳ್ಬೇಡಿ. ನಾವು ಜೀವನದಲ್ಲಿ ಮುನ್ನುಗ್ಗಬೇಕು. ಅಫ್ಕೋರ್ಸ್ ಮಿಸ್ಟೇಕ್ಗಳಾಗತ್ತೆ, ಅಫ್ಕೋರ್ಸ್ ಎಡುತ್ತೀವಿ, ಅಫ್ಕೋರ್ಸ್ ಜನ ನಮ್ಮನ್ನ ನೋಡಿ ನಗ್ತಾರೆ. ಅದಕ್ಕೆ ಹೆದರ್ಕೊಂಡು ಕೂತ್ಕೊಂಡು ಹೇಡಿಗಳಾಗೋದು ಬೇಡ. ನಾವು ಜೀವನದಲ್ಲಿ ಅಚೀವ್ ಮಾಡೋಣ. ನಿಜವಾಗ್ಲೂ ಕೆಲಸ ಮಾಡ್ತಾ ಇರೋರೆ ಜೀವನದಲ್ಲಿ ಮಿಸ್ಟೇಕ್ ಮಾಡೋದು, ಮಿಸ್ಟೇಕ್ ಮಾಡ್ದವನೇ ಜೀವನದಲ್ಲಿ ಎದ್ದು ನಿಲ್ಲೋದು. ಇಡೀ ಜಗತ್ತು ನಮ್ಮತ್ತ ಪಾಸಿಟಿವ್ ಆಗಿ ನೋಡೋ ಹಾಗೆ ಮಾಡುವಂಥವ್ರು. ಸೊ ಆ ಒಂದು ಮೈಂಡ್ ಸೆಟ್ ಅನ್ನ ಇಟ್ಕೊಳ್ತಾ ನಾವು ನಮ್ಮ 10 ತಿಂಗಳ ಪ್ರಿಪರೇಷನ್ ಅನ್ನ ಮತ್ತಷ್ಟು ಬಲಪಡಿಸ್ಕೊಳ್ಳೋಣ. ಸೊ 10 months to transform your results, 100% commitment required, one chance to prove yourself, and that is your time ಮಕ್ಕಳೇ. ಸೊ ನಾವೆಲ್ಲರೂ ಎದ್ದೇಳೋಣ, ಲೆಟ್ ಅಸ್ ಪರ್ಫಾರ್ಮ್, ಲೆಟ್ ಅಸ್ ಡೂ ದ ಬೆಸ್ಟ್. ನಮ್ಮ ತಂದೆ ತಾಯಿಯರಿಗೆ, ಇಡೀ ಕರ್ನಾಟಕಕ್ಕೆ ಹೆಸರು ಬರುವ ಹಾಗೆ ನಾವು ಮಾಡೋಣ. ರಿಮೆಂಬರ್, people who make mistakes are the ones who are really working. ಆದ್ರಿಂದ ಜನ ಆಡ್ಕೊಳ್ತಾರೆ, ನಗ್ತಾರೆ, ಹೀಯಾಳಿಸ್ತಾರೆ. ಅವರೆಲ್ಲರಿಗೂ ನಾವು ಬಾಯಲ್ಲಿ ಉತ್ತರ ಕೊಡೋದು ಬೇಡ, ನಮ್ಮ ಕೆಲಸದ ಮುಖೇನ ಉತ್ತರ ಕೊಡೋಣ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ, ನಮ್ಮ ಗೆಲುವು. ಒಟ್ಟಿಗೆ ಕಲಿಯೋಣ ಕರ್ನಾಟಕ. ಧನ್ಯವಾದಗಳು.